ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಜಪೂತರ ಮೂಲವನ್ನು ಗಮನಿಸೋಣ. ರಜಪೂತರು ಕ್ರಿಸ್ತಶಕ 7ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ರಜಪೂತ ಮನೆತನಗಳು ಏಳಿಗೆಗೆ ಬಂದವು. ಹೀಗಾಗಿ ಈ ಕಾಲವನ್ನು ರಜಪೂತರ ಯುಗ ಎಂದು ಕರೆಯುತ್ತಾರೆ. ರಜಪೂತರ ಮೂಲ ವಿದೇಶಿ ಸಿದ್ಧಾಂತ. ಈ ವಿದೇಶಿ ಸಿದ್ಧಾಂತದ ಪ್ರತಿಪಾದಕರು ಕರ್ನಲ್ ಟಾಡ್, ವಿಲಿಯಂ ಬ್ರೂಕ್, ಡಾಕ್ಟರ್ ಭಂಡಾರ್ಕರ್ ಮತ್ತು ವಿ.ಎ. ಸ್ಮಿತ್ ಅವರು. ಇವರುಗಳ ಪ್ರಕಾರ ರಜಪೂತರು ವಿದೇಶಿಯರಾದ ಶಕರು, ಕುಶಾಣರು, ಹೂಣರು, ಸೀತಿಯನ್ನರ ಮೂಲದಿಂದ ಬಂದವರೆಂದು ಹಾಗೂ ಅವರುಗಳ ಹಾಗೆ ಹಿಂದೂಗಳೊಂದಿಗೆ ವೈವಾಹಿಕ ಸಂಬಂಧ ಹೊಂದುವ ಮೂಲಕ ಹಿಂದೂಗಳಾದರೆಂದು ಹೇಳಿದ್ದಾರೆ. ಅಲ್ಲದೆ ಇತಿಹಾಸಕಾರರಾದ ಕರ್ನಲ್ ಟಾಡ್ ಅವರು ತಮ್ಮ ಕೃತಿಯಾದಂತಹ ಅನಾಲ್ಸ್ ಆ್ಯಂಡ್ ಆಂಟಿಕ್ವಿಟೀಸ್ ಆಫ್ ರಾಜಸ್ಥಾನ್ ಎಂಬ ಗ್ರಂಥದಲ್ಲಿ ರಜಪೂತ ಎಂಬ ಪದವು ರಾಜಪುತ್ರ ಎಂಬ ಪದದಿಂದ ಬಂದಿದೆ ಎಂದಿದ್ದಾರೆ. ಇನ್ನೊಬ್ಬ ಇತಿಹಾಸಕಾರರಾದಂತಹ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳುವಂತೆ ವಿದೇಶಿಯರ ದಾಳಿ ಸಂದರ್ಭದಲ್ಲಿ ರಜಪೂತರು ಭಾರತಕ್ಕೆ ಬಂದರೆಂದು ಹೇಳಿದ್ದಾರೆ. ಇನ್ನು ದೇಶೀಯ ಸಿದ್ಧಾಂತ. ಈ ದೇಶೀಯ ಸಿದ್ಧಾಂತದ ಪ್ರತಿಪಾದಕರು ಗೌರಿಶಂಕರ್ ಓಜು, ಡಾಕ್ಟರ್ ಸಿ.ವಿ. ವೈದ್ಯ ಮತ್ತು ಡಾಕ್ಟರ್ ಆರ್.ಜಿ. ಮುಜುಮ್ದಾರ್ ಅವರು. ಇವರುಗಳ ಪ್ರಕಾರ ರಜಪೂತರು ಸೂರ್ಯ ಮತ್ತು ಚಂದ್ರ ವಂಶಗಳಿಂದ ಬಂದ ಶುದ್ಧ ಆರ್ಯರು ಎಂದಿದ್ದಾರೆ. ಗೌರಿಶಂಕರ್ ಅವರು ತಮ್ಮ ಕೃತಿಯಾದಂತಹ ದ ಹಿಸ್ಟರಿ ಆಫ್ ರಜಪುಟಾಣ ಎಂಬ ಗ್ರಂಥದಲ್ಲಿ ರಜಪೂತರು ಭಾರತೀಯರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಮೇವಾರದ ರಾಣರು ತಮ್ಮ ಶಾಸನಗಳಲ್ಲಿ ತಮ್ಮನ್ನು ತಾವು ಶ್ರೀರಾಮನ ವಂಶಸ್ಥರೆಂದು ಹೇಳಿಕೊಂಡಿದ್ದಾರೆ. ಇನ್ನು ಪೃಥ್ವಿರಾಜ್ ರಾಸೋ ಕೃತಿಯ ಕರ್ತನಾದಂತಹ ಚಾಂದ್ ಬರ್ದಾಯಿಯು ತನ್ನ ಕೃತಿಯಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾನೆ. ಪರಶುರಾಮನು ಭೂಮಂಡಲದಲ್ಲಿರುವ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಿದಾಗ ಕ್ಷತ್ರಿಯರಿಲ್ಲದೆ ಭೂಮಂಡಲದಲ್ಲಿ ಅರಾಜಕತೆ ಏರ್ಪಟ್ಟಿತು. ಆಗ ಭೂಮಂಡಲದ ರಕ್ಷಣೆಗೆ ಕ್ಷತ್ರಿಯರ ಅವಶ್ಯಕತೆ ಇದೆ ಎಂದು ಬ್ರಾಹ್ಮಣರು ದೇವತೆಗಳನ್ನ ಪ್ರಾರ್ಥಿಸಿದಾಗ ಆಗ ಅಗ್ನಿಕುಂಡದಲ್ಲಿ 4 ಜನ ಯೋಧರು ಜನಿಸಿದರು. ಅವರೇ ಪ್ರತಿಹಾರರು, ಪರಮಾರರು, ಚೌಹಾಣರು ಹಾಗೂ ಚಾಲುಕ್ಯರು ಎಂದು ತಿಳಿಸಿದ್ದಾನೆ. ಇನ್ನು ಆರ್.ಸಿ. ಮುಜುಮ್ದಾರ್ ಅವರು ರಜಪೂತರು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಮೂಲಕ್ಕೆ ಸೇರಿದ ಭಾರತೀಯರಾಗಿದ್ದಾರೆ. ಇವರ ಬಗ್ಗೆ ಪುರಾಣಗಳಲ್ಲಿ ಹಾಗೂ ಬಾಣಭಟ್ಟನ ಹರ್ಷ ಚರಿತ್ರೆಯಲ್ಲಿ ಇವರ ಬಗ್ಗೆ ಉಲ್ಲೇಖವಿದೆ ಎಂದು ತಿಳಿಸಿದ್ದಾರೆ. ಇನ್ನು ವಿ.ಎ. ಸ್ಮಿತ್ ಅವರು ರಜಪೂತರು ಶುದ್ಧ ಭಾರತೀಯರು ಅಲ್ಲ, ಶುದ್ಧ ವಿದೇಶಿಯರು ಅಲ್ಲ. ಅವರುಗಳು ಈ ಎರಡೂ ಜನಾಂಗಗಳ ಮಿಶ್ರ ಜನಾಂಗಕ್ಕೆ ಸೇರಿದವರು ಎಂದಿದ್ದಾರೆ. ಇಂದು ಪ್ರಸ್ತುತ ಎಲ್ಲರೂ ವಿ.ಎ. ಸ್ಮಿತ್ ಅವರ ವಾದವನ್ನೇ ಒಪ್ಪಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುರ್ಜರ ಪ್ರತಿಹಾರರ ಬಗ್ಗೆ ಗಮನಿಸೋಣ. ಗುರ್ಜರ ಪ್ರತಿಹಾರರು. ಗ್ವಾಲಿಯರ್ ಶಾಸನದ ಪ್ರಕಾರ ಪ್ರತಿಹಾರರು ರಾಮಾಯಣದಲ್ಲಿ ಬರುವ ಸೂರವಂಶದ ಕ್ಷತ್ರಿಯನಾದಂತಹ ಲಕ್ಷ್ಮಣನ ವಂಶಜರೆಂದು ಹೇಳಿಕೊಂಡಿದ್ದಾರೆ. ಈ ಲಕ್ಷ್ಮಣನು ಮೇಘನಾಥನ ಸೈನ್ಯವನ್ನ ಹಿಮ್ಮೆಟ್ಟಿಸುವುದರಿಂದ ಇವನನ್ನ ಪ್ರತಿಹಾರಿ ಎಂದು ಕರೆಯಲಾಯಿತು. ಆದ್ದರಿಂದ ಈತನ ವಂಶಸ್ಥರಿಗೆ ಪ್ರತಿಹಾರರು ಎಂದು ಕರೆಯುತ್ತಾರೆ. ಪ್ರತಿಹಾರರಲ್ಲಿ ಪ್ರಮುಖವಾಗಿ ಕನೋಜಿನ ಪ್ರತಿಹಾರರು ಮತ್ತು ಉಜ್ಜಯಿನಿಯ ಪ್ರತಿಹಾರರು ಎಂಬ 2 ಪ್ರಮುಖ ಶಾಖೆಗಳಿವೆ. 1ನೇ ನಾಗಭಟ್ಟನು ಗುರ್ಜರ ಪ್ರತಿಹಾರರ ಸ್ಥಾಪಕನೆಂದು ಹೇಳಲಾಗಿದ್ದು ಆವಂತಿಯು ಆತನ ರಾಜಧಾನಿಯಾಗಿತ್ತು. ಪ್ರತಿಹಾರರ 1ನೇ ನಾಗಭಟ್ಟನು ಅರಬರನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಇನ್ನು ರಾಜಸ್ಥಾನದ ಭೀಮಲ ಅಥವಾ ಶ್ರೀಮಾಲ ಎಂಬುದು ಪ್ರತಿಹಾರರ ಮೂಲ ನೆಲೆಯಾಗಿತ್ತು ಎಂದು ಕೂಡ ಇತಿಹಾಸಕಾರರು ಹೇಳಿದ್ದಾರೆ. ಇನ್ನು ಗುರ್ಜರ ಪ್ರತಿಹಾರರ ಪ್ರಮುಖ ಅರಸರುಗಳು. ವತ್ಸರಾಜ ಕ್ರಿಸ್ತಶಕ 778ರಿಂದ 805. ಈ ವತ್ಸರಾಜನು ರಾಜಸ್ಥಾನದ ಬುಂದಿರಾಜನನ್ನು ಹಾಗೂ ಬಂಗಾಳದ ಧರ್ಮಪಾಲನನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಅಲ್ಲದೆ ಈತ ಕನೋಜ್ನ ಅರಸನಾದಂತಹ ಇಂದ್ರಾಯುಧನನ್ನು ಸೋಲಿಸಿದ. ಆದರೆ ರಾಷ್ಟ್ರಕೂಟರ ದೊರೆ ದ್ರವನಿಂದ ಸೋತು ಹೋದನೆಂದು ಹೇಳಲಾಗಿದೆ. ಇನ್ನು ಮತ್ತೊಬ್ಬ ಅರಸ 2ನೇ ನಾಗಭಟ್ಟ ಕ್ರಿಸ್ತಶಕ 805ರಿಂದ 833. ಈ 2ನೇ ನಾಗಭಟ್ಟನು ವತ್ಸರಾಜನ ಮಗನಾಗಿದ್ದು ತನ್ನ ತಂದೆಯ ಮರಣದ ನಂತರ ಅಧಿಕಾರಕ್ಕೆ ಬಂದ.
ಈ ನಾಗಭಟ್ಟನು ಮೊದಲ ಬಾರಿಗೆ ಆಂಧ್ರ, ಸೈಂಧವ, ವಿದರ್ಭ ಮತ್ತು ಕಳಿಂಗವನ್ನ ಗೆದ್ದುಕೊಂಡ. ಕನೌಜಿನ ಅರಸ ಚಕ್ರಯುದ್ಧನ ಮೇಲೆ ದಾಳಿ ಮಾಡಿ ಕನೌಜನ್ನು ಕೂಡ ಆಕ್ರಮಿಸಿಕೊಂಡ. ನಂತರ ಬಂಗಾಳದ ಧರ್ಮಪಾಲನೊಂದಿಗೆ ಯುದ್ಧ ಮಾಡಿ ಬಿಹಾರದ ಮೊಂಗುಯಾರವರೆಗೆ ತನ್ನ ರಾಜ್ಯವನ್ನ ವಿಸ್ತರಿಸಿಕೊಂಡ. ಇನ್ನು ಕ್ರಿಸ್ತಶಕ 909ರಿಂದ 910ರಲ್ಲಿ ರಾಷ್ಟ್ರಕೂಟರ ದೊರೆಯಾದಂತಹ ಮೂರನೇ ಗೋವಿಂದ ಮತ್ತು ನಾಗಭಟ್ಟನ ನಡುವೆ ಯುದ್ಧ ನಡೆಯಿತು. ಈ ಸಂದರ್ಭದಲ್ಲಿ ನಾಗಭಟ್ಟನು ಸೋತು ಉತ್ತರ ಭಾರತದಿಂದ ಹಿಂದೆ ಸರಿದನೆಂದು ಹೇಳಲಾಗಿದೆ. ಈ ನಾಗಭಟ್ಟನ ಸಾಮ್ರಾಜ್ಯವು ಉತ್ತರದಲ್ಲಿ ಸಿಂಧ್ನಿಂದ ದಕ್ಷಿಣದ ಆಂಧ್ರದವರೆಗೂ, ಪಶ್ಚಿಮದ ಕಾಥಿಯವಾಡದಿಂದ ಪೂರ್ವದ ಬಂಗಾಳದವರೆಗೂ ರಾಜ್ಯವನ್ನ ವಿಸ್ತರಿಸಿದ. ಮಿಹಿರ ಭೋಜ ಕ್ರಿಸ್ತಶಕ 836ರಿಂದ 882. ಈ ಮಿಹಿರ ಭೋಜನು ನಾಗಭಟ್ಟನ ಮೊಮ್ಮಗನಾಗಿದ್ದು ಪ್ರತಿಹಾರರಲ್ಲಿಯೇ ಪ್ರಸಿದ್ಧ ಅರಸನಾಗಿದ್ದಾನೆ. ಈತ ಬುಂದೇಲ್ಖಂಡ ಮತ್ತು ರಾಜಸ್ಥಾನಗಳನ್ನು ವಶಪಡಿಸಿಕೊಂಡು ಪ್ರತಿಹಾರರ ಪ್ರಾಬಲ್ಯವನ್ನ ಹೆಚ್ಚಿಸಿದನು. ನಂತರ ದಕ್ಷಿಣ ಭಾರತದ ರಜಪುಟಾಣ ಹಾಗೂ ಉಜ್ಜಯಿನಿಯನ್ನು ಆಕ್ರಮಿಸಿ ತನ್ನ ರಾಜ್ಯವನ್ನ ನರ್ಮದಾ ನದಿಯವರೆಗೂ ವಿಸ್ತರಿಸಿದನೆಂದು ಹೇಳಲಾಗಿದೆ. ಮಿಹಿರ ಭೋಜ ಕ್ರಿಸ್ತಶಕ 836ರಿಂದ 882. ಈ ಮಿಹಿರ ಭೋಜನು ನಾಗಭಟ್ಟನ ಮೊಮ್ಮಗನಾಗಿದ್ದು ಪ್ರತಿಹಾರರಲ್ಲಿಯೇ ಪ್ರಸಿದ್ಧ ಅರಸನಾಗಿದ್ದಾನೆ. ಈತ ಬುಂದೇಲ್ಖಂಡ ಮತ್ತು ರಾಜಸ್ಥಾನಗಳನ್ನು ವಶಪಡಿಸಿಕೊಂಡು ಪ್ರತಿಹಾರರ ಪ್ರಾಬಲ್ಯವನ್ನ ಹೆಚ್ಚಿಸಿದನು. ನಂತರ ದಕ್ಷಿಣ ಭಾರತದ ರಜಪುಟಾಣ ಹಾಗೂ ಉಜ್ಜಯಿನಿಯನ್ನು ಆಕ್ರಮಿಸಿ ತನ್ನ ರಾಜ್ಯವನ್ನ ನರ್ಮದಾ ನದಿಯವರೆಗೂ ವಿಸ್ತರಿಸಿದನೆಂದು ಹೇಳಲಾಗಿದೆ. ಈ ಮಿಹಿರ ಭೋಜನು ಬಂಗಾಳದ ದೇವಪಾಲ ಮತ್ತು ರಾಷ್ಟ್ರಕೂಟರ ದೊರೆ ಧ್ರುವನಿಂದ ಸೋತು ಹೋದನೆಂದು ಹೇಳಲಾಗಿದೆ. ಪಂಜಾಬ್, ಸಟ್ಲಜ್ನ ಪೂರ್ವ ಭಾಗ, ರಜಪುಟಾಣ ಮತ್ತು ಗ್ವಾಲಿಯರ್ ಪ್ರದೇಶಗಳು ಈ ಮಿಹಿರ ಭೋಜನ ಆಳ್ವಿಕೆಗೆ ಒಳಪಟ್ಟವು ಎಂದು ಹೇಳಲಾಗಿದೆ. ಈತನ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳ ಮೇಲೆ ಮಿಹಿರ ಭೋಜನ ಬಿರುದಾದಂತಹ ಆದಿವರಹ ಎಂದು ಅಚ್ಚು ಹಾಕಲಾಗಿದೆ. ಈ ಭೋಜನ ಆಸ್ಥಾನಕ್ಕೆ ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿಗನಾದ ಸುಲೇಮಾನ್ ಭೇಟಿ ನೀಡಿದನೆಂದು ಹೇಳಲಾಗಿದೆ. ಇನ್ನು ಸುಲೇಮಾನನು ಪ್ರತಿಹಾರರ ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾನೆ. ಭಾರತದಲ್ಲಿ ಯಾವ ಅರಸನು ಹೊಂದಿಲ್ಲದಂತಹ ಶ್ರೇಷ್ಠ ಅಶ್ವಪಡೆಯನ್ನ ಭೋಜರಾಜ ಹೊಂದಿದ್ದಾನೆ. ಇನ್ನು ಭೋಜನು ಅಗಾಧವಾದಂತಹ ಸಂಪತ್ತು ಮತ್ತು ಒಂಟೆಗಳನ್ನು ಹೊಂದಿದ್ದಾನೆ ಎಂದು ತಿಳಿಸಿದ್ದಾನೆ. ಜೊತೆಗೆ ಪ್ರತಿಹಾರರ ರಾಜ್ಯವು ದರೋಡೆಕೋರರಿಂದ ಮುಕ್ತವಾಗಿತ್ತು ಎಂದು ವರ್ಣಿಸಿದ್ದಾನೆ. ಮಹೇಂದ್ರಪಾಲ ಕ್ರಿಸ್ತಶಕ 885ರಿಂದ 910. ಈ ಮಹೇಂದ್ರಪಾಲನು ಮಿಹಿರ ಭೋಜನ ಮಗನಾಗಿದ್ದ. ಇನ್ನು ಮಹೇಂದ್ರಪಾಲನು ಹೊರಡಿಸಿದಂತಹ ರಾಜ್ಯಶಾಹಿಯಲ್ಲಿ ದೊರೆತಿರುವಂತಹ ಶಾಸನದ ಪ್ರಕಾರ ಮಗಧ ಮತ್ತು ಉತ್ತರ ಬಂಗಾಳಗಳು ಈ ಮಹೇಂದ್ರಪಾಲನ ಆಳ್ವಿಕೆಗೆ ಒಳಪಟ್ಟವೆಂದು ಹೇಳಲಾಗಿದೆ. ಇನ್ನು ಮಹೇಂದ್ರಪಾಲನ ಆಸ್ಥಾನದಲ್ಲಿ ರಾಜಶೇಖರ ಎಂಬ ಕವಿ ಇದ್ದ. ಈ ರಾಜಶೇಖರ ಎಂಬ ಕವಿಯು ಬಾಲರಾಮಾಯಣ, ಬಾಲಭಾರತ, ಕರ್ಪೂರ ಮಂಜರಿ, ಕಾವ್ಯ ಮೀಮಾಂಸ ಎಂಬ ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ಕನೌಜಿನ ಗಹಡವಾಲ್ ಸಂತತಿಯ ಬಗ್ಗೆ ಗಮನಿಸೋಣ. ಕನೌಜಿನ ಗಹಡವಾಲರು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಪ್ರತಿಹಾರರನ್ನ ಮೂಲೆ ಗುಂಪು ಮಾಡಿ ಕನೌಜನ್ನ ಆಕ್ರಮಿಸಿ ಗಹಡವಾಲರು ಏಳಿಗೆಗೆ ಬಂದರು. ಕೆಲವು ಇತಿಹಾಸಕಾರರು ಹೇಳುವಂತೆ ಗಹಡವಾಲರು ರಾಷ್ಟ್ರಕೂಟ ಸಂತತಿಯ ಒಂದು ಉಪಶಾಖೆಯಾಗಿತ್ತು ಎಂದು ತಿಳಿಸಿದ್ದಾರೆ. ಇನ್ನು ಕೆಲವು ಇತಿಹಾಸಕಾರರು ಈ ಗಹಡವಾಲ್ ಸಂತತಿಯು ರಾಷ್ಟ್ರಕೂಟರ ಉಪಶಾಖೆಯಲ್ಲ, ಅದೊಂದು ಪ್ರತ್ಯೇಕ ವಂಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇತಿಹಾಸಕಾರರಾದಂತಹ ಕರ್ನಲ್ ಟಾಡ್ ಅವರು ಹೇಳುವಂತೆ ದೇವಪಾಲ ಸಂತತಿಯ ಅವನತಿಯ ನಂತರ ಕ್ಷತ್ರಿಯ ಸಂತತಿಗೆ ಸೇರಿದ ಯಶೋವಿಗ್ರಹ ಎಂಬುವವನು ಕನೌಜಿನ ಗಹಡವಾಲ್ ಸಂತತಿಯ ಸ್ಥಾಪಕನೆಂದು ತಿಳಿಸಿದ್ದಾರೆ. ಈ ಯಶೋವಿಗ್ರಹನು ಕಳಚೂರಿಯ ಲಕ್ಷ್ಮೀಕಾಂತನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದನೆಂದು ಹೇಳಲಾಗಿದೆ. ಗಹಡವಾಲ್ ಸಂತತಿಯ ಕೆಲವು ಪ್ರಸಿದ್ಧ ಅರಸರುಗಳು: ಚಂದ್ರದೇವ ಕ್ರಿಸ್ತಶಕ 1090ರಿಂದ 1109. ಚಂದ್ರದೇವನು ಗಹಡವಾಲ್ ಸಂತತಿಯ ಮೊದಲ ಸ್ವತಂತ್ರ ದೊರೆ ಎಂದು ಹೇಳಲಾಗಿದೆ.
ಈ ಚಂದ್ರದೇವನಿಗೆ ರಾಜಾಧಿರಾಜ, ಪರಮ ಭಟ್ಟಾರಿಕ ಹಾಗೂ ಪರಮೇಶ್ವರ ಎಂಬ ಬಿರುದುಗಳಿದ್ದುವು. ಈ ಚಂದ್ರದೇವನು ಇಂದ್ರಪ್ರಸ್ಥ, ಅಯೋಧ್ಯ, ಕಾಶಿಗಳವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿದನೆಂದು ಹೇಳಲಾಗಿದೆ. ಚಂದ್ರದೇವನ ಮಗನಾದ ಮದನ್ ಪಾಲನು ರಾಮಪಾಲ ಎಂಬ ಪಾಲದೊರೆಯನ್ನ ಸೋಲಿಸಿದ. ಮತ್ತೊಬ್ಬ ಪ್ರಸಿದ್ಧ ದೊರೆ ಗೋವಿಂದ ಚಂದ್ರ, ಕ್ರಿಸ್ತಶಕ 1114ರಿಂದ 1154. ಗಹಡವಾಲ್ ಸಂತತಿಯ ಪ್ರಸಿದ್ಧ ದೊರೆ ಗೋವಿಂದ ಚಂದ್ರನೆಂದು ಹೇಳಲಾಗಿದೆ. ಈತ 3ನೇ ಮಧುಸೂದನ ದಂಗೆಗಳನ್ನು ಹಿಮ್ಮೆಟ್ಟಿಸಿದ. ಈ ಗೋವಿಂದ ಚಂದ್ರನು ಕಳಚೂರಿಗಳನ್ನು ಹಾಗೂ ಬಂಗಾಳದ ಪಾಲರನ್ನು ಮತ್ತು ಚಂದೇಲ ರಾಜ ಜಯವರ್ಮನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಪರಮಾರದ ಯಶೋವರ್ಮನನ್ನ ಸೋಲಿಸಿ ದ್ರಾಸಂ ಮತ್ತು ಮಾಳ್ವಾಗಳನ್ನು ವಶಪಡಿಸಿಕೊಂಡ. ಕಾಶ್ಮೀರ ಅರಸ ಜಯಸಿಂಹ ಮತ್ತು ಗುಜರಾತಿನ ರಾಜರೊಂದಿಗೆ ಸ್ನೇಹ ಸಂಬಂಧವನ್ನು ಕೂಡ ಹೊಂದಿದ್ದನೆಂದು ಹೇಳಲಾಗಿದೆ. ಇನ್ನು ಗೋವಿಂದಚಂದ್ರನ ಆಸ್ಥಾನದಲ್ಲಿ ಆತನ ಮಂತ್ರಿಯಾದಂತಹ ಲಕ್ಷ್ಮೀಧರನು ಕವಿಯಾಗಿದ್ದನೆಂದು ಹೇಳಲಾಗಿದೆ. ಈತನ ಪ್ರಸಿದ್ಧ ಕೃತಿ ಕೃತ್ಯ ಕಲ್ಪತರು ಎಂಬುದು ಒಂದು ನ್ಯಾಯಶಾಸ್ತ್ರ ಕೃತಿಯಾಗಿದೆ. ಇನ್ನು ವ್ಯವಹಾರ ಕಲ್ಪತರು, ಧಾವ ಕಲ್ಪತರು, ವಿವಿಧ ಕಲ್ಪತರು ಎಂಬ ಕೃತಿಗಳನ್ನು ಕೂಡ ಈ ಲಕ್ಷ್ಮೀಧರನಿಂದ ರಚಿಸಲ್ಪಟ್ಟವು ಎಂದು ಹೇಳಲಾಗಿದೆ. ಈ ಗೋವಿಂದಚಂದ್ರನ ನಂತರ ದೇವಿಚಂದ್ರನು ಆಳ್ವಿಕೆಯನ್ನ ಮಾಡಿದ. ಗಹಡವಾಲ್ ವಂಶದ ಅರಸನಾದಂತಹ ವಿಜಯಚಂದ್ರನು ಲಾಹೋರಿನಿಂದ ಅಮೀರ್ ಖುಸ್ರೋವನ್ನ ಹೊರಹಾಕಿದನೆಂದು ಹೇಳಲಾಗಿದೆ. ಈ ಗಹಡವಾಲ್ ವಂಶದ ಅರಸನಾದಂತಹ ಜಯಚಂದ್ರನ ಮಗಳಾದ ಸಂಯುಕ್ತಳನ್ನು ಪೃಥ್ವಿರಾಜ್ ಚೌಹಾಣನು ಅಪಹರಿಸಿ ಮದುವೆಯಾದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಬುಂದೇಲ್ಖಂಡದ ಚಂದೇಲರ ಬಗ್ಗೆ ಗಮನಿಸೋಣ. ಬುಂದೇಲ್ಖಂಡದ ಚಂದೇಲರು. ಈ ಚಂದೇಲರು ಆರಂಭದಲ್ಲಿ ಪ್ರತಿಹಾರರ ಸಾಮಂತರಾಗಿದ್ದು ನಂತರ ಸ್ವಾತಂತ್ರ್ಯಗೊಂಡು ಚಂದೇಲ ರಾಜ್ಯವನ್ನು ಸ್ಥಾಪಿಸಿಕೊಂಡರು. ನನ್ನುಕ ಅಥವಾ ಯಶೋವರ್ಮನ್ ಎಂಬುವನು ಚಂದೇಲ್ ಸಂತತಿಯ ಸ್ಥಾಪಕನೆಂದು ಹೇಳಲಾಗಿದೆ. ಆದರೆ ಕೆಲವು ಇತಿಹಾಸಕಾರರು ನನ್ನುಕ ಎಂಬುದು ಯಶೋವರ್ಮನ ಬಿರುದಾಗಿತ್ತು ಎಂದು ತಿಳಿಸಿದ್ದಾರೆ. ಆದರೆ ಇಂದು ಸಾಮಾನ್ಯವಾಗಿ ಎಲ್ಲರೂ ನನ್ನುಕನ ಮಗ ವಾಕ್ಪತಿಯು ಚಂದೇಲ್ ಸಂತತಿಯ ಸ್ಥಾಪಕ ಹಾಗೂ ಮೊದಲ ದೊರೆ ಎಂದು ನಂಬಿದ್ದಾರೆ. ಇತಿಹಾಸಕಾರ ಚಾಂದ್ ಬರ್ದಾಯಿ ಹೇಳುವಂತೆ ಚಂದೇಲರು ಬ್ರಾಹ್ಮಣ ಕನ್ಯೆ ಹೇಮಾವತಿ ಮತ್ತು ಮೂನಾ ಎಂಬುವವರ ಮಕ್ಕಳಾಗಿದ್ದರು ಎಂದು ತಿಳಿಸಿದ್ದಾರೆ. ಮತ್ತೊಬ್ಬ ಇತಿಹಾಸಕಾರರಾದಂತಹ ವಿ.ಎ. ಸ್ಮಿತ್ ಅವರು ಚಂದೇಲರು ಮೂಲತಃ ಗೊಂಡಿ ಜನಾಂಗಕ್ಕೆ ಸೇರಿದ ಜನರೆಂದು ಹೇಳಿದ್ದಾರೆ. ಚಂದೇಲರು ಆರಂಭದಲ್ಲಿ ಖುಜುರಾಹೋ, ಕಲಿಂಜರ, ಛತ್ತರ್ಪುರ, ರಾಜ್ಗರ್, ಮೊಹಬ್ಗಳನ್ನು ಆಳ್ವಿಕೆ ಮಾಡುತ್ತಿದ್ದರು. ಚಂದೇಲ್ ರಾಜ್ಯದ ಮತ್ತೊಂದು ಹೆಸರು ಜೈಜಕ ಭಕ್ತಿ ಮೊಹಬ್ ಎಂಬುದು ಇವರ ರಾಜಧಾನಿಯಾಗಿತ್ತು. ಚಂದೇಲ್ ವಂಶದ ಕೆಲವು ಪ್ರಸಿದ್ಧ ಅರಸರುಗಳು. ಯಶೋವರ್ಮನ. ಕ್ರಿಸ್ತಶಕ 925ರಲ್ಲಿ ಅಧಿಕಾರಕ್ಕೆ ಬಂದ ಈ ಯಶೋವರ್ಮನು ಚಂದೇಲ್ ವಂಶದ ಶ್ರೇಷ್ಠ ದೊರೆಯಾಗಿದ್ದಾನೆ. ಈ ಯಶೋವರ್ಮನು ಪ್ರತಿಹಾರರ ದೌರ್ಬಲ್ಯದ ಲಾಭ ಪಡೆದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ. ಖುಜುರಾಹೋ ಶಾಸನದಲ್ಲಿ ಯಶೋವರ್ಮನ ಸಾಧನೆಗಳನ್ನು ವಿವರಿಸಲಾಗಿದೆ. ಯಶೋವರ್ಮನು ಬಂಗಾಳದ ಪಾಲದೊರೆ 2ನೇ ಗೋವಿಂದನನ್ನು ಸೋಲಿಸಿ ಗೌಡ ಹಾಗೂ ಮಿಥಿಲ ರಾಜ್ಯಗಳನ್ನು ಗೆದ್ದುಕೊಂಡ. ಉತ್ತರ ಕೋಸಲ ಪ್ರತಿಹಾರರನ್ನು ಹಾಗೂ ದಕ್ಷಿಣ ಕೋಸಲ ಸೋಮ ಸಂತತಿಯ ಅರಸರನ್ನು ಸೋಲಿಸಿ ಕೋಸಲವನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಯಶೋವರ್ಮನು ಕಾಶ್ಮೀರದ ಯೋಧರನ್ನು ಸೋಲಿಸಿ ಕಾಶ್ಮೀರವನ್ನು ಕೂಡ ವಶಪಡಿಸಿಕೊಂಡ. ಪರಮಾರರ ಸಿಯುಕನನ್ನು ಸೋಲಿಸಿ ಮಾಳವವನ್ನು ಹಾಗೂ ರಾಷ್ಟ್ರಕೂಟರಿಂದ ಕಲಿಂಜರ ಕೋಟೆಯನ್ನು ವಶಪಡಿಸಿಕೊಂಡ. ಕೆಲವು ಇತಿಹಾಸಕಾರರು ಯಶೋವರ್ಮನು ಕುರು ರಾಜ್ಯವನ್ನು ಗೆದ್ದುಕೊಂಡನೆಂದು ಹೇಳಿದ್ದಾರೆ. ದಂಗ ಅಥವಾ ಡಂಗ. ಈ ದಂಗನು ಕೂಡ ಚಂದೇಲ್ ವಂಶದ ಪ್ರಸಿದ್ಧ ಅರಸನಾಗಿದ್ದಾನೆ. ಚಂದೇಲರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯದ ಸ್ಥಾನಮಾನವನ್ನು ನೀಡಿದ ಮೊದಲ ದೊರೆ. ಈ ದಂಗನು ಕೋಸಲ, ಸಿಂಹನಲ, ಕಂಚಿ, ಆಂಧ್ರ ರಾಜರನ್ನು ಸೋಲಿಸಿದ. ಮಹಮ್ಮದ್ ಗೋರಿ ಮತ್ತು ಸಬಕ್ತಗಿನರಂತಹ ಮುಸ್ಲಿಂ ದಾಳಿಕೋರರನ್ನು ಸದೆ ಪಡೆದನೆಂದು ಹೇಳಲಾಗಿದೆ. ಚಂದೇಲ ವಂಶದ ಅರಸನಾದಂತಹ ಪೇರ್ಮಡಿಗೂ ಮತ್ತು ಪೃಥ್ವಿರಾಜ್ ಚೌಹಾಣನಿಗೂ ಯುದ್ಧ ನಡೆದು ಪೇರ್ಮಡಿಯು ಸೋತು ತನ್ನ ರಾಜ್ಯವನ್ನು ಒಪ್ಪಿಸಿದ.
ಪೇರ್ಮಣಿಯು ಕುತುಬುದ್ದೀನ್ ಐಬಕನಿಂದ ಸೋತು ಕಲಿಂಜರ ಕೋಟೆಯನ್ನು ಕಳೆದುಕೊಂಡನೆಂದು ಹೇಳಲಾಗಿದೆ. ಇನ್ನು ಖುಜುರಾಹೋದ ದೇವಾಲಯಗಳು, ಕಲಿಂಜರ ಕೋಟೆ, ಮೊಹೋಬ್ ಅರಮನೆ, ಮೊಹೋಬ್ ಸರೋವರಗಳು ಈ ಚಂದೇಲರ ಪ್ರಸಿದ್ಧ ಕೊಡುಗೆಗಳಾಗಿವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಚೇದಿಯ ಕಳಚುರಿಗಳ ಬಗ್ಗೆ ಗಮನಿಸೋಣ. ಚೇದಿಯ ಕಳಚುರಿಗಳು. ಹೈಹೇಯ ವಂಶಕ್ಕೆ ಸೇರಿದ ಚೇದಿಯ ಕಳಚುರಿಗಳು ಜಬ್ಬಲ್ಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ತ್ರಿಪುರಿಯು ಇವರ ರಾಜಧಾನಿಯಾಗಿತ್ತು. ಕೋಕಲನು ಕಳಚುರಿ ವಂಶದ ಸ್ಥಾಪಕನೆಂದು ಹೇಳಲಾಗಿದೆ. ಈ ಕೋಕಲನು ರಾಷ್ಟ್ರಕೂಟರ ಸಾಮಂತ ದೊರೆ ಹಾಗೂ ಶಿಲಾಹಾರರ 2ನೇ ಕರ್ಣದೇವ ಹಾಗೂ ಪ್ರತಿಹಾರರ 1ನೇ ಭೋಜನನ ಸೋಲಿಸಿದನೆಂದು ಹೇಳಲಾಗಿದೆ. ಈ ಕೋಕಲನ ನಂತರ ಶಂಕರಗಣ, 1ನೇ ಯುವರಾಜ, 2ನೇ ಯುವರಾಜ ಮತ್ತು 2ನೇ ಕೋಕಲರು ಆಳ್ವಿಕೆಯನ್ನ ಮಾಡಿದ್ರು. ಚೇದಿಯ ಕಳಚುರಿಗಳ ದೊರೆಯಾದಂತಹ ಗಂಗಯ್ಯ ದೇವನು ಪಂಜಾಬ್, ಬಂಗಾಳ, ಒರಿಸ್ಸಾಗಳ ಮೇಲೆ ದಾಳಿಯನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡ. ಇನ್ನು ಕಲ್ಯಾಣಿ ಚಾಲುಕ್ಯರು ಈ ಗಂಗಯ್ಯ ದೇವನಿಂದ ಸೋಲಲ್ಪಟ್ಟರು ಎಂದು ಹೇಳಲಾಗಿದೆ. ಚೇದಿ ಕಳಚುರಿಗಳ ಪ್ರಸಿದ್ಧ ಅರಸ ಲಕ್ಷ್ಮೀಕರ್ಣ, ಕ್ರಿಸ್ತಶಕ 1041 1072. ಈ ಲಕ್ಷ್ಮೀಕರ್ಣನು ಶೈವ ಮತಾವಲಂಬಿಯಾಗಿದ್ದು ಕಾಶಿಯಲ್ಲಿ ಮೇರು ದೇವಾಲಯವನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಈತ ಕಳಿಂಗರನ್ನು ಹಾಗೂ ಪರಮಾರರ ಭೋಜನನ್ನು ಮತ್ತು ಪಾಲರ ವಿಗ್ರಹ ಪಾಲನನ್ನು ಮತ್ತು ಚಂದೇಲರ ದೇವವರವನನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಪಾಲರಾಜ ವಿಗ್ರಹ ಪಾಲನೆಗೆ ತನ್ನ ಮಗಳಾದಂತಹ ಯೌವನ ಸ್ತ್ರೀಯನ್ನ ನೀಡಿ ವೈವಾಹಿಕ ಸಂಬಂಧವನ್ನ ಬೆಳೆಸಿಕೊಂಡ. ಈ ಲಕ್ಷ್ಮೀಕರ್ಣನಿಗೆ 3 ಕಳಿಂಗಗಳ ಪ್ರಭು ಎಂಬ ಬಿರುದಿತ್ತು. ದೇವಗಿರಿಯ ಯಾದವರು, ಬಾಗೇಲದ ರಜಪೂತರು, ಗಣಪತಿಗಳು ಈ ಚೇದಿ ರಾಜ್ಯವನ್ನ ಅವನತಿಗೊಳಿಸಿದರೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮಾಳವಾದ ಪರಮಾರರ ಬಗ್ಗೆ ಗಮನಿಸೋಣ. ಮಾಳವಾದ ಪರಮಾರರು. ಮಾಳವಾದ ಪರಮಾರರು ಅಗ್ನಿಕುಲಕ್ಕೆ ಸೇರಿದ ಕ್ಷತ್ರಿಯರೆಂದು ಜಾನ್ ಬರ್ದಾಯು ತನ್ನ ಕೃತಿಯಲ್ಲಿ ತಿಳಿಸಿದ್ದಾನೆ. ಆರಂಭದಲ್ಲಿ ರಾಷ್ಟ್ರಕೂಟರ ಸಾಮಂತರಾದ ಇವರು ನಂತರ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡರು. ಮೌಂಟ್ ಅಬು ಪರಮಾರರ ಮೂಲ ನೆಲೆಯಾಗಿತ್ತು ಎಂದು ಹೇಳಲಾಗಿದೆ. ಇನ್ನು ಉಪೇಂದ್ರನು ಪರಮಾರ ಸಂತತಿಯ ಸ್ಥಾಪಕ. ಧಾರಾ ನಗರ ಪರಮಾರರ ರಾಜಧಾನಿಯಾಗಿತ್ತು. ಪರಮಾರರ ಕೆಲವು ಪ್ರಸಿದ್ಧ ಅರಸರುಗಳು. ವಾಕ್ಪತಿ ಮಂಜು, ಕ್ರಿಸ್ತಶಕ 973 998. ಉದಯಪುರ ಶಾಸನವು ವಾಕ್ಪತಿ ಮಂಜುನ ಸೈನಿಕ ಸಾಧನೆಯನ್ನ ವಿವರಿಸುತ್ತದೆ. ಗುಜರಾತಿನ ಚಾಲುಕ್ಯ ರಾಜ 1ನೇ ಮೂಲರಾಜನು ಈ ವಾಕ್ಪತಿ ಮಂಜುನಿಂದ ಸೋತನೆಂದು ಹೇಳಲಾಗಿದೆ. ಉದಯಪುರ ಶಾಸನದ ಪ್ರಕಾರ ವಾಕ್ಪತಿಯು ಚೋಳರನ್ನ ಜಯಿಸಿದನೆಂದು ಹೇಳಲಾಗಿದೆ. ತ್ರಿಪುರಿಯ ಕಳಚುರಿಯ ದೊರೆಯಾದಂತಹ 2ನೇ ಯುವರಾಜನನ್ನ ವಾಕ್ಪತಿ ಮಂಜು ಸೋಲಿಸಿದನೆಂದು ಹೇಳಲಾಗಿದ್ದು, ಚೌಹಾಣರಿಂದ ಮೌಂಟ್ ಅಬುವನ್ನು, ಗಹಿಲೋಟ ರಾಜರಾದಂತಹ ಶಕ್ತಿ ಕುಮಾರನನ್ನ ಸೋಲಿಸಿ ಆತನ ರಾಜಧಾನಿ ಮೇವಾಟವನ್ನ ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಇನ್ನು ಕರ್ನಾಟಕದ ಕಲ್ಯಾಣಿ ಚಾಲುಕ್ಯರ ಮೇಲೆ 6 ಬಾರಿ ದಾಳಿ ಮಾಡಿ 2ನೇ ತೈಲಪನನ್ನ ಸೋಲಿಸಿದ. ಹೂಣರು ವಾಕ್ಪತಿಯಿಂದ ಸೋತರೆಂದು ಖನ್ನೇರಿ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ವಾಕ್ಪತಿಯ ಆಸ್ಥಾನದಲ್ಲಿ ಪದ್ಮಗುಪ್ತ ಮತ್ತು ಧನಂಜಯ ಎಂಬ ಕವಿಗಳಿದ್ದರು. ಪದ್ಮಗುಪ್ತನು ನವಸಹಸಾಂಕ ಎಂಬ ಕೃತಿಯನ್ನು ಹಾಗೂ ಧನಂಜಯನು ದಶರೂಪಕ ಎಂಬ ಕೃತಿಯನ್ನ ರಚನೆ ಮಾಡಿದ್ದಾನೆ. ಅಲ್ಲದೆ ವಾಕ್ಪತಿ ಮಂಜು ರಾಜಧಾನಿ ದಾರಾ ಬಳಿ ಮಂಜು ಸಾಗರ ಎಂಬ ಕೆರೆಯನ್ನು ಕೂಡ ನಿರ್ಮಿಸಿದ್ದಾನೆ. ಪರಮಾರರ ಮತ್ತೊಬ್ಬ ಪ್ರಸಿದ್ಧ ಅರಸ ಭೋಜ, ಕ್ರಿಸ್ತಶಕ 1000 1055. ಮಾಳವಾದ ಪರಮಾರರ ಅರಸರಲ್ಲಿ ಭೋಜನು ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ. ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಆದರೆ ಕೆಲವು ಇತಿಹಾಸಕಾರರು ಈ ವಿಜಯವು ಪೂರ್ಣ ಯಶಸ್ವಿಯಾಗಲಿಲ್ಲ ಎಂದು ತಿಳಿಸಿದ್ದಾರೆ. ನಂತರ ಭೋಜನು ತ್ರಿಪುರಿಯ ಕಳಚೂರಿಯ ದೊರೆಯಾದಂತಹ ಗಂಗಯ್ಯ ದೇವನನ್ನ ಸೋಲಿಸಿದ. ಇನ್ನು ಧಾರಾ ಶಾಸನದ ಪ್ರಕಾರ ಭೋಜನು ಒರಿಸ್ಸಾದ ಅರಸನಾದ
ಇಂದ್ರಾರಥನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಲಾಟಾದ ಅರಸ ಕೀರ್ತಿರಾಜ ಮತ್ತು ಕನ್ನೌಜ್ನ ದೊರೆ ಈತನಿಂದ ಸೋತರೆಂದು ಹೇಳಲಾಗಿದೆ. ಭೋಜನು ಬುಂದೇಲ್ಖಂಡದವರೆಗೆ ರಾಜ್ಯವನ್ನ ವಿಸ್ತರಿಸಲು ಅನೇಕ ದಂಡಯಾತ್ರೆಗಳನ್ನು ಕೈಗೊಂಡ. ಆದರೆ ಚಂದೇಲರ ರಾಜ ವಿದ್ಯಾಧರ್ನಿಂದ ಸೋಲಲ್ಪಟ್ಟ ಎಂದು ಹೇಳಲಾಗಿದೆ. ಶಂಕಂಬರಿಯ ಚೌಹಾಣರು ಈ ಭೋಜನಿಂದ ಸೋತು ಹೋದರು. ಕನೌಜ್, ಝಾನ್ಸಿ, ಬುಂದೇಲ್ಖಂಡ, ಥಾನೇಶ್ವರ, ನಾಗರಕೋಟ, ಕೊಂಕಣಗಳು ಭೋಜನ ಅಧೀನವಾದವು. ಭೋಜನ ಆಸ್ಥಾನದಲ್ಲಿ ಧರ್ಮಪಾಲ, ಸೋಲಹರಿ, ಸೀತಾ ಎಂಬ ಪ್ರಸಿದ್ಧ ಕವಿಗಳಿದ್ದರು. ಇನ್ನು ಭೋಜನ ರಾಣಿಯಾದಂತಹ ಅರುಂಧತಿಯು ಸ್ವಂತ ಕವಿಯಾಗಿದ್ದಳೆಂದು ಹೇಳಲಾಗಿದೆ. ಇನ್ನು ಭೋಜನು ಕೂಡ ಕವಿಯಾಗಿದ್ದು ಕವಿರಾಜ ಎಂಬ ಬಿರುದನ್ನು ಕೂಡ ಹೊಂದಿದ್ದನೆಂದು ಹೇಳಲಾಗಿದೆ. ಭೋಜನು ದಾರಾನಗರವನ್ನ ವಿಶ್ವವಿದ್ಯಾಲಯವನ್ನಾಗಿ ರೂಪಿಸಿದ. ಭೋಪಾಲ ಬಳಿ ಭೋಜಪುರಿ ಎಂಬ ಹೊಸ ನಗರವನ್ನು ಹಾಗೂ ಭೋಜಪುರಿ ಎಂಬ ಸರೋವರವನ್ನು ಕೂಡ ನಿರ್ಮಾಣ ಮಾಡಿದ ಎಂದು ಹೇಳಲಾಗಿದೆ. ಅಲ್ಲದೆ ಭೋಜನು ಭೋಪಾಲ್ನಲ್ಲಿ ಸಂಸ್ಕೃತ ಕಾಲೇಜನ್ನು ನಿರ್ಮಾಣ ಮಾಡಿದ. ಭೋಜನು ಆಯುರ್ವೇದ ಸರ್ವಸ್ವ, ಶಬ್ದಾನುಶಾಸನ, ಸಮರಾಗಣ ಎಂಬ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಪರಮಾರರ ಕಡೆಯ ಅರಸ ಶುಭವರ್ಮನು ಯಾದವ ರಾಜನಿಂದ ಸೋತು ರಾಜ್ಯವನ್ನ ತ್ಯಜಿಸಿದ. ಇನ್ನು ಕ್ರಿಸ್ತಶಕ 1215ರಲ್ಲಿ ಅಲಾವುದ್ದೀನ್ ಖಿಲ್ಜಿಯು ಪರಮಾರರ ಮೇಲೆ ದಾಳಿ ಮಾಡಿ ಅವರನ್ನ ಅಂತ್ಯಗೊಳಿಸಿದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಂಗಾಳದ ಪಾಲರ ಬಗ್ಗೆ ಗಮನಿಸೋಣ. ಬಂಗಾಳದ ಪಾಲರು. ಬಂಗಾಳದಲ್ಲಿ ಶಶಾಂಕನ ಮರಣದ ನಂತರ ಸುಮಾರು 1 ಶತಮಾನಗಳ ಕಾಲ ರಾಜಕೀಯ ಅರಾಜಕತೆ ಏರ್ಪಟ್ಟಿತ್ತು. ಅಲ್ಲಿನ ರಾಜಕೀಯ ಅರಾಜಕತೆಯನ್ನ ಹೋಗಲಾಡಿಸಲು ಜಮೀನ್ದಾರರು ಹಾಗೂ ಕೆಲವು ಜನ ಮುಖ್ಯಸ್ಥರು ಸೇರಿಕೊಂಡು ಗೋಪಾಲನನ್ನ ರಾಜನನ್ನಾಗಿ ನೇಮಿಸಿದರು. ಈ ಗೋಪಾಲನು ವಾಪವತ ಅಥವಾ ವೈಜಾಲ ಎಂಬ ಮಿಲಿಟರಿ ಅಧಿಕಾರಿಯ ಮಗನಾಗಿದ್ದ. ಪಾಲ ಎಂಬುದು ರಾಜರ ಕಡೆಯ ಹೆಸರಾದ್ದರಿಂದ ಈ ಮನೆತನಕ್ಕೆ ಪಾಲರು ಎಂದು ಹೆಸರಾಯಿತು. ಗೋಪಾಲ ಕ್ರಿಸ್ತಶಕ 750ರಿಂದ 770. ಗೋಪಾಲನು ಪಾಲ ಸಂತತಿಯ ಮೊದಲ ದೊರೆಯಾಗಿದ್ದಾನೆ. ಇತಿಹಾಸಕಾರರಾದಂತಹ ತಾರಾನಾಥ್ ಅವರು ಹೇಳುವಂತೆ ಗೋಪಾಲನು ಬೌದ್ಧ ಮತೀಯನಾಗಿದ್ದು ಓದಂದಪುರಿಯಲ್ಲಿ ಒಂದು ಬೌದ್ಧ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಿದ ಎಂದು ಹೇಳಿದ್ದಾರೆ. ಧರ್ಮಪಾಲ ಕ್ರಿಸ್ತಶಕ 770ರಿಂದ 810. ಈ ಧರ್ಮಪಾಲನು ಕನೌಜಿನ ಮೇಲೆ ದಾಳಿ ಮಾಡಿ ಪ್ರತಿಹಾರರ ವಸ್ತರಾಜನಿಂದ ಸೋತು ಹೋದನೆಂದು ಹೇಳಲಾಗಿದೆ. ಇನ್ನು ರಾಷ್ಟ್ರಕೂಟರ ದೊರೆ ಧ್ರುವನ ಅನುಪಸ್ಥಿತಿಯಲ್ಲಿ ಧರ್ಮಪಾಲನು ಕನೌಜಿನ ಮೇಲೆ ದಾಳಿ ಮಾಡಿ ಇಂದ್ರಾಯುಧನನ್ನ ಸಿಂಹಾಸನದಿಂದ ಕೆಳಗಿಳಿಸಿ ಚಕ್ರಾಯುಧನನ್ನು ಅಧಿಕಾರಕ್ಕೆ ತಂದ. ಇನ್ನು ಧ್ರುವನ ನಂತರ ಬಂದಂತಹ ರಾಷ್ಟ್ರಕೂಟರ 3ನೇ ದೊರೆ ಗೋವಿಂದನು ಧರ್ಮಪಾಲ ಹಾಗೂ ವಸ್ತರಾಜನ ಮಗ 2ನೇ ನಾಗಭಟನನ್ನ ಸೋಲಿಸಿದನು. ಈ ಧರ್ಮಪಾಲನು ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಹಾಗೂ ಸೋಮಪುರಿ ಎಂಬ ವಿಹಾರವನ್ನ ನಿರ್ಮಾಣ ಮಾಡಿದ. ಪ್ರಸಿದ್ಧ ಬೌದ್ಧ ಪಂಡಿತನಾದ ಹರಿಭದ್ರನು ಈತನ ಆಸ್ಥಾನದಲ್ಲಿದ್ದನೆಂದು ಹೇಳಲಾಗಿದೆ. ಧರ್ಮಪಾಲನು ಬೌದ್ಧ ಮತೀಯನಾಗಿದ್ದು 50 ಧಾರ್ಮಿಕ ಶಾಲೆಗಳನ್ನು ಕೂಡ ಸ್ಥಾಪಿಸಿದನೆಂದು ಹೇಳಲಾಗಿದೆ. ಈ ಧರ್ಮಪಾಲನಿಗೆ ಮಹಾರಾಜಾಧಿರಾಜ, ಪರಮ ಭಟ್ಟಾರಿಕ, ಪರಮೇಶ್ವರ ಎಂಬ ನಾನಾ ಬಿರುದುಗಳಿದ್ದವು. ದೇವಪಾಲ ಕ್ರಿಸ್ತಶಕ 810ರಿಂದ 850. ಈ ದೇವಪಾಲನು ತನ್ನ ತಂದೆಯಂತೆ ಪರಾಕ್ರಮಿಯಾಗಿದ್ದು ಪ್ರತಿಹಾರರ ನಾಗಭಟ್ಟನನ್ನು ಹಾಗೂ ದ್ರಾವಿಡ ರಾಜನನ್ನ ಸೋಲಿಸಿದ. ಒರಿಸ್ಸಾ, ಆಸಾಂ, ಕಾಂಬೋಜ, ಪಂಜಾಬ್ಗಳು ದೇವಪಾಲನ ಆಳ್ವಿಕೆಗೆ ಒಳಪಟ್ಟವು. ಇನ್ನು ದೇವಪಾಲನು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ವಿಂಧ್ಯ ಪರ್ವತಗಳವರೆಗೆ ರಾಜ್ಯವನ್ನ ವಿಸ್ತಾರ ಮಾಡಿದ. ಈ ದೇವಪಾಲನು ಸುಮಾತ್ರಾದ ದೊರೆ ಪಾಲಪುತ್ರ ದೇವನ ಕೋರಿಕೆಯಂತೆ ನಳಂದ ವಿಹಾರ ನಿರ್ಮಾಣಕ್ಕೆ 5 ಹಳ್ಳಿಗಳನ್ನ ದಾನವಾಗಿ ನೀಡಿದ ಎಂದು ಹೇಳಲಾಗಿದೆ. ಈ ದೇವಪಾಲನು ಸಹ ಬೌದ್ಧ ಮತೀಯನಾಗಿದ್ದು ಈತನ ಆಸ್ಥಾನದಲ್ಲಿ ಬೌದ್ಧ ಪಂಡಿತ ವಜ್ರದತ್ತ ಇದ್ದನೆಂದು ಹೇಳಲಾಗಿದೆ. ಪಾಲರ ಕೊಡುಗೆಗಳು. ಓದಂತಪುರಿ ಮತ್ತು ವಿಕ್ರಮಶಿಲಾ ವಿಶ್ವವಿದ್ಯಾಲಯಗಳು ಪಾಲರಿಂದ ಸ್ಥಾಪಿಸಲ್ಪಟ್ಟವು. ಪಾಲರ ಆಸ್ಥಾನದಲ್ಲಿ ಲೋಕೇಶ್ವರ ಶತಕ ಬರೆದ ಕವಿ ವಜ್ರದತ್ತ ಇದ್ದನೆಂದು ಹೇಳಲಾಗಿದೆ.
ದೇವಪಾಲನು ನಳಂದ ವಿಹಾರ ಮತ್ತು ಗಯಾದ ಮಹಾಬೋಧಿ ವಿಹಾರವನ್ನು ನಿರ್ಮಾಣ ಮಾಡಿದ. ಧರ್ಮಪಾಲನು ಸೋಮಪುರಿ ವಿಹಾರವನ್ನು ಹಾಗೂ ಪ್ರಹಾರಪುರ ಎಂಬ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ ಎಂದು ಹೇಳಲಾಗಿದೆ. ಪಾಲರ ಕಾಲದಲ್ಲಿ ಮಹಾಯಾನ ಬೌದ್ಧ ಪಂಥವು ವಜ್ರಯಾನ ಮತ್ತು ತಂತ್ರಯಾನ ಎಂಬ 2 ಪಂಥಗಳಾಗಿ ಬೆಳವಣಿಗೆ ಹೊಂದಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚವ್ಹಾಣರ ಮನೆತನದ ಬಗ್ಗೆ ಗಮನಿಸೋಣ. ಚವ್ಹಾಣರು ಕ್ರಿಸ್ತಶಕ 1000ರಿಂದ 1192. 10ನೇ ಶತಮಾನದಲ್ಲಿ ಏಳಿಗೆಗೆ ಬಂದ ಚವ್ಹಾಣ್ ವಂಶದ ಮೊದಲ ದೊರೆ ವಾಸುದೇವ. ಚವ್ಹಾಣ್ ವಂಶದ ಕೆಲವು ಪ್ರಸಿದ್ಧ ದೊರೆಗಳು: 3ನೇ ಪೃಥ್ವಿರಾಜ್ ಚವ್ಹಾಣ ಕ್ರಿಸ್ತಶಕ 1178ರಿಂದ 1192. ಈ 3ನೇ ಪೃಥ್ವಿರಾಜ್ ಚವ್ಹಾಣ್ನ ತಂದೆ 3ನೇ ಸೋಮೇಶ್ವರ. ಈತ ಚವ್ಹಾಣ್ ವಂಶದ ಪ್ರಸಿದ್ಧ ದೊರೆಯಾಗಿದ್ದಾನೆ. ಪೃಥ್ವಿರಾಜನ ಆಸ್ಥಾನದ ಕವಿಯಾದಂತಹ ಚಾಂದ್ ಬರ್ದಾಯಿಯು ತನ್ನ ಪೃಥ್ವಿರಾಜ್ ರಾಸೋ ಎಂಬ ಕೃತಿಯಲ್ಲಿ ಪೃಥ್ವಿರಾಜನ ದೇಶಭಕ್ತಿ ಮತ್ತು ಪರಾಕ್ರಮವನ್ನು ವರ್ಣಿಸಿದ್ದಾನೆ. ಕನೌಜಿನ ಅರಸ ಜಯಚಂದ್ರನ ಮಗಳಾದ ಸಂಯುಕ್ತೆಯನ್ನು ಅಪಹರಿಸಿಕೊಂಡು ವಿವಾಹವಾದ್ದರಿಂದ ಇದು ಮುಂದೆ ಜಯಚಂದ್ರ ಮತ್ತು ಪೃಥ್ವಿರಾಜರ ನಡುವಿನ ದ್ವೇಷಕ್ಕೆ ಕಾರಣವಾಯಿತು. 1ನೇ ತರಾಯಿನ್ ಯುದ್ಧ ಕ್ರಿಸ್ತಶಕ 1191. ಈ 1ನೇ ತರಾಯಿನ್ ಯುದ್ಧವು ಮಹಮ್ಮದ್ ಗೋರಿ ಹಾಗೂ ಪೃಥ್ವಿರಾಜರ ನಡುವೆ ಥಾನೇಶ್ವರದಿಂದ 14 ಮೈಲಿ ದೂರದಲ್ಲಿರುವ ತರೈನ್ ಎಂಬಲ್ಲಿ ನಡೆಯಿತು. ಇತಿಹಾಸಕಾರರಾದ ಪೇರಿಸ್ತಾ ಅವರು ಹೇಳುವಂತೆ ಪೃಥ್ವಿರಾಜನ ಬಳಿ 2 ಲಕ್ಷ ಅಶ್ವಪಡೆ ಹಾಗೂ 3000 ಆನೆಗಳಿದ್ದವೆಂದು ತಿಳಿಸಿದ್ದಾರೆ. ಈ 1ನೇ ತರಾಯಿನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಸೋತು ಹೋದನೆಂದು ಹೇಳಲಾಗಿದೆ. ಇನ್ನು 2ನೇ ತರಾಯಿನ್ ಯುದ್ಧ ಕ್ರಿಸ್ತಶಕ 1192. ಈ 2ನೇ ತರಾಯಿನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯ ಬಳಿ 80,000 ಕಾಲುಪಡೆ 40,000 ಅಶ್ವಪಡೆಯೊಂದಿಗೆ ಪೃಥ್ವಿರಾಜನ ಮೇಲೆ ದಾಳಿ ಮಾಡಿದ. ಈ ಯುದ್ಧದಲ್ಲಿ ಪೃಥ್ವಿರಾಜನು ಸೋತು ಮಹಮ್ಮದ್ ಗೋರಿಯಿಂದ ಕೊಲೆಯಾದನೆಂದು ಹೇಳಲಾಗಿದೆ. ಇತಿಹಾಸಕಾರರಾದಂತಹ VA ಸ್ಮಿತ್ ಅವರು ಹೇಳುವಂತೆ 2ನೇ ತರಾಯಿನ್ ಯುದ್ಧದಲ್ಲಿ ಹಿಂದೂಗಳ ಮೇಲೆ ಮಹಮ್ಮದೀಯರು ಜಯ ಸಾಧಿಸುವ ಮೂಲಕ ಹಿಂದೂಸ್ತಾನದ ಮೇಲೆ ಅಂತಿಮ ವಿಜಯ ಸಾಧಿಸಿದರು ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಗುಜರಾತಿನ ಸೋಲಂಕಿಗಳ ಬಗ್ಗೆ ಗಮನಿಸೋಣ. ಗುಜರಾತಿನ ಸೋಲಂಕಿಗಳು ಮೂಲ ರಾಜ ಕ್ರಿಸ್ತಶಕ 941ರಿಂದ 997. ಈ ಮೂಲ ರಾಜನು ಅನಿಲ್ವಾಡ ಚಾಲುಕ್ಯ ಅಥವಾ ಗುಜರಾತಿನ ಸೋಲಂಕಿ ಸಂತತಿಯ ಸ್ಥಾಪಕನಾಗಿದ್ದಾನೆ. ಈ ಮೂಲ ರಾಜನು ಕ್ರಿಸ್ತಶಕ 941ರಲ್ಲಿ ಚಪೋತ್ಕಟ ಎಂಬ ರಾಜ್ಯವನ್ನ ಗೆಲ್ಲುವ ಮೂಲಕ ಸೋಲಂಕಿಗಳ ರಾಜ್ಯವನ್ನ ಸ್ಥಾಪನೆ ಮಾಡಿದ. ಅನಿಲ್ವಾಡ ಸೋಲಂಕಿಗಳ ರಾಜಧಾನಿಯಾಗಿತ್ತು. ಈ ಮೂಲ ರಾಜನು ಚವ್ಹಾಣರನ್ನ, ಪರಮಾರರನ್ನು ಹಾಗೂ ಕಳಚೂರಿಗಳ ವಿರುದ್ಧ ಹೋರಾಡಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ. ಈತ ಕಲ್ಯಾಣಿ ಚಾಲುಕ್ಯರ 2ನೇ ತೈಲಪ್ಪನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಇನ್ನು ತ್ರಿಪುರಿಯ ರಾಜನಾದಂತಹ ಲಕ್ಷ್ಮಣ ರಾಜನು ಈ ಮೂಲ ರಾಜನಿಂದ ಸೋತು ಹೋದನೆಂದು ಕೂಡ ಹೇಳಲಾಗಿದೆ. ಸೋಲಂಕಿಗಳ ಕೆಲವು ಪ್ರಸಿದ್ಧ ಅರಸರುಗಳು: 1ನೇ ಭೀಮ ಕ್ರಿಸ್ತಶಕ 1022ರಿಂದ 1063. ಈ ಭೀಮನ ಕಾಲದಲ್ಲಿ ಗಜ್ನಿ ಮೊಹಮ್ಮದನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಆ ದಾಳಿಯನ್ನು ತಡೆಗಟ್ಟುವಲ್ಲಿ ಈ ಭೀಮ ಸೋತು ಹೋದನೆಂದು ಹೇಳಲಾಗಿದೆ. ನಂತರ ಪರಮಾರರ ಸಾಮಂತನಾದ ಧನಕೂಟನನ್ನು ಸೋಲಿಸಿ ಮೌಂಟ್ ಅಬು ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಅನಿಲ್ವಾಡವನ್ನ ಮುತ್ತಿದ ಪರಮಾರರ ದೊರೆ ಭೋಜನ ಮರಣದ ನಂತರ ಮಾಳ್ವವು ಸೋಲಂಕಿಗಳ ವಶವಾಯಿತು ಎಂದು ಹೇಳಲಾಗಿದೆ. ಮತ್ತೊಬ್ಬ ಪ್ರಸಿದ್ಧ ದೊರೆ ಜಯಸಿಂಹ ಕ್ರಿಸ್ತಶಕ 1094ರಿಂದ 1145. ಈ ಜಯಸಿಂಹನು ಸಿದ್ಧರಾಜು ಪರಮಾರರ ನರವರ್ಮನ ಯಶೋವರ್ಮನರ ವಿರುದ್ಧ ಹೋರಾಟ ಮಾಡಿದ. ಈತ ಸೌರಾಷ್ಟ್ರದ ಅಮೀರರನ್ನ ಸೋಲಿಸಿ ಚವ್ಹಾಣರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನೆಂದು ಹೇಳಲಾಗಿದೆ. ಇನ್ನು ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನು ಈ ಜಯಸಿಂಹನಿಂದ ಸೋತು ಹೋದನೆಂದು ಹೇಳಲಾಗಿದೆ. ಜಯಸಿಂಹನು ಕ್ರಿಸ್ತಶಕ 1113ರಲ್ಲಿ ಸಿಂಹ ಶಕವನ್ನು ಆರಂಭ ಮಾಡಿದ. ಈ ಜಯಸಿಂಹನ ಸಾಮ್ರಾಜ್ಯವು ಜೈಪುರ, ಜೋಧಪುರ ಮತ್ತು ಬಿಲ್ಸಾದಿಂದ ಖಾತೆವಾಡವರೆಗೂ ವಿಸ್ತರಿಸಿತು.
ಜೈನ ಮತೀಯನಾದ ಈ ಜಯಸಿಂಹನ ಆಸ್ಥಾನದಲ್ಲಿ ಜೈನ ಕವಿ ಹೇಮಚಂದ್ರ ಇದ್ದನೆಂದು ಹೇಳಲಾಗಿದೆ. ಕುಮಾರಪಾಲ ಕ್ರಿಸ್ತಶಕ 1144 1173. ಈ ಕುಮಾರಪಾಲನು ಚೌಹಾಣರ ರಾಜ್ಯ ಅರೇಣ ರಾಜನನ್ನ ಸೋಲಿಸಿ ಆತನ ಮಗಳನ್ನ ಮದುವೆಯಾದ. ಇನ್ನು ದಂಗೆ ಎದ್ದ ಅಬು ಪ್ರದೇಶದ ವಿಕ್ರಮ ಚೌಹಾನನ ಸೋಲಿಸಿ ಯಶೋಧವಲನನ್ನ ಅಬು ಪ್ರಾಂತದ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ. ಕವಿ ಹೇಮಚಂದ್ರನು ಈ ಕುಮಾರಪಾಲನ ಆಸ್ಥಾನದಲ್ಲಿದ್ದನೆಂದು ಹೇಳಲಾಗಿದೆ. ಹೇಮಚಂದ್ರನ ಪ್ರಸಿದ್ಧ ಕೃತಿ ಕುಮಾರಪಾಲ ಚರಿತ. ಶೈವ ಮತೀಯನಾದ ಕುಮಾರಪಾಲನು ಜೈನ ಧರ್ಮವನ್ನ ಸ್ವೀಕರಿಸಿ ತನ್ನ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನ ನಿಷೇಧ ಮಾಡಿದನೆಂದು ಹೇಳಲಾಗಿದೆ. ಇನ್ನು ಕುತುಬುದ್ದೀನ್ ಐಬಕರು ಮತ್ತು ಅಲಾವುದ್ದೀನ್ ಖಿಲ್ಜಿಯರು ಅನಿಲ್ವಾಡದ ಮೇಲೆ ದಾಳಿ ಮಾಡಿದಾಗ ಈ ಸೋಲಂಕಿಗಳು ಅವನತಿ ಹೊಂದಿದರೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಜಪೂತರ ಆಡಳಿತ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ರಜಪೂತರ ಆಡಳಿತ ಪದ್ಧತಿಯು ಉಳಿಗಮಾನ್ಯ ಪದ್ಧತಿಯ ಲಕ್ಷಣವನ್ನ ಒಳಗೊಂಡಿತ್ತು. ಪ್ರತಿ ರಾಜ್ಯವನ್ನ ಅನೇಕ ಜಹಗೀರುಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಮತ್ತು ಪ್ರತಿ ಜಹಗೀರನ್ನ ಒಬ್ಬೊಬ್ಬ ಜಹಗೀರದಾರನಲ್ಲಿ ಹಂಚಲಾಗಿತ್ತು. ಈ ಜಹಗೀರುದಾರರು ಯುದ್ಧ ಕಾಲದಲ್ಲಿ ಅಥವಾ ಕಷ್ಟದ ಕಾಲದಲ್ಲಿ ಅರಸನಿಗೆ ಸಹಾಯವನ್ನ ಮಾಡ್ತಾ ಇದ್ರು. ರಾಜನ ಶ್ರೇಷ್ಠ ಅಧಿಕಾರಿಯಾಗಿದ್ದು ಆತನನ್ನ ಮಹಾರಾಜಾಧಿರಾಜ, ಪರಮ ಭಟ್ಟಾರಿಕ, ಪರಮೇಶ್ವರ ಎಂಬ ನಾನಾ ಬಿರುದುಗಳಿಂದ ಗೌರವಿಸಲಾಗ್ತಾ ಇತ್ತು. ರಜಪೂತರು ಆಡಳಿತದಲ್ಲಿ ಸಲಹೆ ಸಹಕಾರ ಪಡೆಯಲು ಮಂತ್ರಿಮಂಡಲ ಪರಿಷತ್ತನ್ನು ಕೂಡ ಹೊಂದಿದ್ರು. ರಜಪೂತರ ಕಾಲದಲ್ಲಿದ್ದಂತಹ ಕೆಲವು ಪ್ರಸಿದ್ಧ ಮಂತ್ರಿಗಳು ಇಂತಿದ್ದಾರೆ: ಪುರೋಹಿತ, ಪ್ರಧಾನ ಮಂತ್ರಿ, ಸಚಿವ, ಮಂತ್ರಿ, ಪ್ರಜಾವಿವೇಕ, ಪಂಡಿತ, ಅಮಾತ್ಯ, ದೂತರು ಪ್ರಸಿದ್ಧ ಮಂತ್ರಿಗಳಾಗಿದ್ರು. ರಜಪೂತರು ಯುವರಾಜನಿಗೆ ಖಡ್ಗ ಬಂಧ ಎಂಬ ಶಾಸ್ತ್ರವನ್ನ ಆಚರಿಸಿ ಕ್ಷತ್ರಿಯ ಗುಣವನ್ನ ಆ ಯುವರಾಜನಲ್ಲಿ ತುಂಬುತ್ತಾ ಇದ್ರು. ಇತಿಹಾಸಕಾರರಾದಂತಹ ಕರ್ನಲ್ ಟಾಡ್ ಅವರು ಹೇಳುವಂತೆ ಅಪರಿಮಿತ ಧೈರ್ಯ, ಶೌರ್ಯ, ದೇಶಭಕ್ತಿ, ನಂಬಿಕೆ, ಗೌರವ, ಸರಳತೆ, ಉದಾರತೆ, ಸತ್ಯಪ್ರಿಯತೆ ರಜಪೂತರ ಸಹಜ ಗುಣಗಳಾಗಿದ್ದವು ಎಂದಿದ್ದಾರೆ. ರಜಪೂತರ ಸೈನ್ಯವು ಪ್ರಮುಖವಾಗಿ ಅಶ್ವಪಡೆ, ಗಜಪಡೆ ಮತ್ತು ಕಾಲ್ದಳಗಳಿಂದ ಕೂಡಿತು. ಭಂಡಾಗಾರಿಕ ಎಂಬ ಅಧಿಕಾರಿಯು ಸೈನ್ಯಕ್ಕೆ ಬಟ್ಟೆ ಮತ್ತು ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದ. ಪ್ರಾಂತ್ಯಗಳನ್ನ ಭುಕ್ತಿ ಎಂದು ಕರೀತಾ ಇದ್ರು. ರಾಜ್ಯಪಾಲರು ಅವುಗಳ ಮುಖ್ಯಸ್ಥರಾಗಿದ್ರು. ಜಿಲ್ಲೆಗಳನ್ನು ವಿಷಯಗಳು ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ವಿಷಯಪತಿಯು ಅವುಗಳ ಮುಖ್ಯಸ್ಥನಾಗಿದ್ದ. ಇನ್ನು ಗ್ರಾಮವು ಆಡಳಿತದ ಕೊನೆಯ ಘಟಕವಾಗಿದ್ದು ಗ್ರಾಮಿಕ ಗ್ರಾಮದ ಮುಖ್ಯಸ್ಥನಾಗಿದ್ದ. ನಗದು ಪಾವತಿ ತೆರಿಗೆಯನ್ನ ಹಿರಣ ಎಂದಲೂ ಮತ್ತು ವೃತ್ತಿ ಕೈಗಾರಿಕೆಗಳ ಮೇಲಿನ ತೆರಿಗೆಯನ್ನ ಶುಲ್ಕ ಎಂದು ಕರೀತಾ ಇದ್ರು. ರಜಪೂತರು ಕ್ಷತ್ರಿಯರಾಗಿದ್ದು ತಮ್ಮನ್ನು ತಾವು ಸೂರ್ಯ ಮತ್ತು ಚಂದ್ರ ವಂಶಕ್ಕೆ ಸೇರಿಕೊಂಡವರೆಂದು ಹೇಳಿದ್ದಾರೆ. ರಜಪೂತರ ಕಾಲದಲ್ಲಿ ಇಂದುಲೇಖ, ಶಿಲಾ, ವಿಜಿಕೆ, ಮರುಳ, ಮದಲಸ, ಮಾರಿಕ, ಪದ್ಮಶ್ರೀ, ಸುಭದ್ರ, ಲಕ್ಷ್ಮಿಯರು ಪ್ರಸಿದ್ಧ ಕವಿತ್ರಿಯರಾಗಿದ್ರು. ಕವಿ ರಾಜಶೇಖರನ ಪತ್ನಿ ಆವಂತಿ ಸುಂದರಿಯು ಜ್ಞಾನ ಭಂಡಾರದ ಸಾಗರ ಎಂದೇ ಹೆಸರಾಗಿದ್ಲು. ಇನ್ನು ರಜಪೂತರ ಅರಸರಾದಂತಹ ವಿಕ್ರಮಾದಿತ್ಯನ ರಾಣಿ ಅಕ್ಕಾದೇವಿಯು ಯುದ್ಧ ಮತ್ತು ಆಡಳಿತದಲ್ಲಿ ಮೇಧಾವಿಯಾಗಿದ್ಲು. ರಜಪೂತರ ಸ್ತ್ರೀಯರಲ್ಲಿ ತಮ್ಮ ಸಂಗಾತಿಯನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವಿತ್ತು ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಸಮಾಜದಲ್ಲಿ ಸ್ವಯಂವರ ವಿವಾಹಗಳು ಜಾರಿಯಲ್ಲಿದ್ದವು. ರಜಪೂತ್ ಸ್ತ್ರೀಯರು ಜೋಹಾರ್ ಪದ್ಧತಿಯನ್ನ ರೂಢಿಸಿಕೊಂಡಿದ್ರು. ಅಂದರೆ ತಮ್ಮ ರಕ್ಷಣೆಗಾಗಿ ಸಾಮೂಹಿಕ ಅಗ್ನಿ ಪ್ರವೇಶಿಸುವಂತಹ ಒಂದು ಪದ್ಧತಿಯಾಗಿತ್ತು. ರಜಪೂತ್ ಸಮಾಜದಲ್ಲಿ ಸತಿ ಪದ್ಧತಿಯು ಕೂಡ ರೂಢಿಯಲ್ಲಿತ್ತು ಎಂದು ಹೇಳಲಾಗಿದೆ. ಬಹುತೇಕ ರಜಪೂತ್ ಅರಸರು ಶೈವ ಧರ್ಮೀಯರಾಗಿದ್ದು ಶಿವನನ್ನ ಆರಾಧನೆ ಮಾಡ್ತಾ ಇದ್ರು. ಇನ್ನು ರಜಪೂತರ ಶಾಸನಗಳು ಪ್ರಮುಖವಾಗಿ ಓಂ ನಮಃ ಶಿವಾಯ ಎಂಬ ಉಕ್ತಿಯೊಂದಿಗೆ ಆರಂಭವಾಗುತ್ತವೆ. ರಜಪೂತರ ಕಾಲದಲ್ಲಿ ಶೈವ ಧರ್ಮದಲ್ಲಿ ಕಾಳಮುಖ, ಪಾಶುಪತ, ಕಪಾಲಿಕ, ವೀರಶೈವ ಎಂಬ ನಾನಾ ಪಂಥಗಳು ರೂಢಿಯಲ್ಲಿದ್ದವು. ಹುಯನ್ಸಾಂಗನು ಹೇಳುವಂತೆ ಕಪಿಲವಸ್ತು, ಖುಷಿನಗರ, ಶ್ರಾವಸ್ತಿ, ಕೌಸಂಬಿಗಳಲ್ಲಿ ಬೌದ್ಧ ಮತವು ಅವನತಿಯನ್ನ ಹೊಂದುತ್ತಾ ಇತ್ತು ಎಂದು ತಿಳಿಸಿದ್ದಾನೆ.
ಬಂಗಾಳದ ಕೆಲವು ಪಾಲ ಅರಸರು ಮಾತ್ರ ಬೌದ್ಧ ಮತೀಯರಾಗಿದ್ದರೆಂದು ಹೇಳಲಾಗಿದೆ. ಕುಮಾರಿಲ ಭಟ್ಟ ಮತ್ತು ಶಂಕರಾಚಾರ್ಯರು ಮಾಡಿದ ಟೀಕೆಗಳು ಬೌದ್ಧ ಮತದ ಅವನತಿಗೆ ಕೊಡಲೆ ಪೆಟ್ಟಾಯಿತು ಎಂದು ಹೇಳಲಾಗಿದೆ. ಖುಜುರಾಹೋ ಮತ್ತು ಮೌಂಟ್ ಅಬುಗಳಲ್ಲಿ ಜೈನ ದೇವಾಲಯಗಳು ಈ ರಜಪೂತರಿಂದ ಸ್ಥಾಪಿಸಲ್ಪಟ್ಟವು ಎಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಜಪೂತರ ಸಾಹಿತ್ಯ ಮತ್ತು ಕಲೆ ಹಾಗೂ ವಾಸ್ತುಶಿಲ್ಪವನ್ನು ಗಮನಿಸೋಣ. ರಜಪೂತ ಅರಸರು ಸಾಹಿತ್ಯಾಭಿಮಾನಿಗಳಾಗಿದ್ದು ತಮ್ಮ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ, ಪಂಡಿತರಿಗೆ ಆಶ್ರಯವನ್ನ ನೀಡಿದರು. ರಜಪೂತರ ಪ್ರಮುಖ ಅರಸರುಗಳಾದ ಮಂಜ, ಭೋಜ, ಪೃಥ್ವಿರಾಜ ಚೌಹಾಣ, ಭೋಜ ರಾಜರುಗಳು ಖಗೋಳಶಾಸ್ತ್ರ, ಧರ್ಮ, ವಾಸ್ತುಶಿಲ್ಪ ಹಾಗೂ ವೈದ್ಯಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದವರಾಗಿದ್ದರು. ರಜಪೂತರ ಕಾಲದಲ್ಲಿ ಪ್ರಮುಖವಾಗಿ ಸಂಸ್ಕೃತ, ಹಿಂದಿ, ಗುಜರಾತಿ, ಮರಾಠಿ, ಬಂಗಾಳಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಯಿತು ಎಂದು ಹೇಳಲಾಗಿದೆ. ರಜಪೂತರ ಕಾಲದಲ್ಲಿ ರಚನೆಯಾದಂತಹ ಕೆಲವು ಕೃತಿಗಳು ಹಾಗೂ ಆ ಕೃತಿಗಳನ್ನು ಬರೆದಂತಹ ಕವಿಗಳು: ರಾಜಶೇಖರನ ಕಾವ್ಯಮೀಮಾಂಸ, ಭೋಜರಾಜನ ಶಬ್ದಾನುಶಾಸನ ಹಾಗೂ ಆಯುರ್ವೇದ ಸರ್ವಸ್ವ, ಶ್ರೀಹರ್ಷನ ನೈಷಧ ಚರಿತ್ರೆ, ಪದ್ಮಗುಪ್ತನ ನವಸಾಹಸಾಂಕ ಚರಿತ್ರ, ದಾಮೋದರ ಗುಪ್ತನ ಕಲ್ಪನಿ ಮಾತ, ಜಯದೇವನ ಗೀತಾ ಗೋವಿಂದ, ನಮ್ಮಾತನನ ಕಾವ್ಯ ಪ್ರಕಾಶ, ಧರ್ಮಪಾಲನ ತಿಲಕ ಮಂಜರಿ, ವಾಸವದತ್ತನ ಯಶಸ್ತಿಲಕ, ಸುಬಂಧುನ ಕಾದಂಬರಿ, ಮೇರುತರಂಗನ ಪ್ರಬಂಧ ಚಿಂತಾಮಣಿ, ರಾಜಶೇಖರನ ಕರ್ಪೂರ ಮಂಜರಿ ಹಾಗೂ ಹರಿವಿಲಾಸ, ಆನಂದವರ್ಧನನ ಪ್ರಬೋಧ ಚರಿತ, ಭಟ್ಟನಾರಾಯಣನ ವೇಣಿ ಸಂಹಾರ, ಕಲ್ಲಣ್ಣನ ರಾಜತರಂಗಿಣಿ, ಹೇಮಚಂದ್ರನ ಶಬ್ದಕೋಶ, ವಜ್ರದತ್ತನ ಲೋಕೇಶ್ವರ ಶತಕ, ವಾಗ್ಭಟನ ಅಷ್ಟಾಂಗ ಸಂಗ್ರಹ. ರಜಪೂತರ ಕಾಲದಲ್ಲಿ ನಳಂದ, ವಿಕ್ರಮಶಿಲಾ, ಓದಂತಪುರಿ, ಕಂಚಿ, ಕಾಶಿ, ಉಜ್ಜಯಿನಿಗಳು ಪ್ರಸಿದ್ಧ ವಿದ್ಯಾಕೇಂದ್ರಗಳಾಗಿ ಹೆಸರುವಾಸಿಗಳಾಗಿದ್ವು. ಬಂಗಾಳದ ಪಾಲರಾಜ ಧರ್ಮಪಾಲನು ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ. ಭೋಜರಾಜನು ದಾರಾನಗರದಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದ ಎಂದು ಹೇಳಲಾಗಿದೆ. ಖಜುರಾಹೋ, ಕೋನಾರ್ಕ, ಭುವನೇಶ್ವರ, ಮೌಂಟ್ ಅಬು, ದಾರಾಗಳು ರಜಪೂತರ ಪ್ರಸಿದ್ಧ ಕಲಾ ಕೇಂದ್ರಗಳಾಗಿ ಹೆಸರುವಾಸಿಯಾಗಿವೆ. ರಜಪೂತರ ಕಾಲದಲ್ಲಿ ರಚನೆಯಾದಂತಹ ಕೋಟೆಗಳು ರಣಥಂಬೂರ್, ಚಿತ್ತೋರ, ಕುಂಬಲಗಢ, ಜೋಧ್ಪುರ, ಕಲಿಂಜರ, ಮಾಂಡು, ಗ್ವಾಲಿಯರ್, ಚಾಂದೇರಿ ಹಾಗೂ ಆಸಿರ್ಗಢಗಳಲ್ಲಿ ಕಂಡುಬರುತ್ತವೆ. ರಜಪೂತರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು: ಕತ್ತಲೆಯ ಗರ್ಭಗುಡಿ ಹೊಂದಿರುವ ದೇವಾಲಯಗಳು, ಗರ್ಭಗುಡಿಯ ಮೇಲೆ ಪಿರಮಿಡ್ ಆಕೃತಿಯ ಶಿಖರ, ದೇವಾಲಯದ ಶಿಖರಗಳು ಬಂಗಾರದ ಕಳಶಗಳಿಂದ ಅಲಂಕರಿಸಿರುವುದು, ದೇವಾಲಯಗಳು ಗರ್ಭಗುಡಿ ಸಭಾಮಂಟಪಗಳನ್ನು ಒಳಗೊಂಡಿರುವುದು. ರಜಪೂತರ ಅವಧಿಯಲ್ಲಿ ಸುಮಾರು 10 ರಿಂದ 13ನೇ ಶತಮಾನದ ಅವಧಿಯ ನಡುವೆ ಗುಜರಾತಿ ವಾಸ್ತುಶೈಲಿಯು ಬೆಳವಣಿಗೆ ಹೊಂದಿತ್ತು ಎಂದು ಹೇಳಲಾಗಿದೆ. ವಡೋರಾದಲ್ಲಿರುವ ಸೂರ್ಯ ದೇವಾಲಯ ಹಾಗೂ ನೀಲಕಂಠ ದೇವಾಲಯಗಳು ಈ ಗುಜರಾತಿ ಶೈಲಿಗೆ ಪ್ರಮುಖ ಉದಾಹರಣೆಯಾಗಿವೆ. ರಜಪೂತರ ಕಾಲದಲ್ಲಿ ನಿರ್ಮಾಣವಾದಂತಹ ಕೆಲವು ಪ್ರಸಿದ್ಧ ದೇವಾಲಯಗಳು: ಖಜುರಾಹೋದ ಮಹಾದೇವ ದೇವಾಲಯ, ಕೋನಾರ್ಕ್ನ ಸೂರ್ಯ ದೇವಾಲಯ, ಮೌಂಟ್ ಅಬುನ ಆದಿನಾಥ ದೇವಾಲಯ, ಭುವನೇಶ್ವರಿಯ ಲಿಂಗರಾಜು ದೇವಾಲಯ, ಪೂರಿಯ ಜಗನ್ನಾಥ ದೇವಾಲಯ, ಸೌರಾಷ್ಟ್ರದ ಸೋಮನಾಥ ದೇವಾಲಯ, ಮಾದೇರದ ಸೂರ್ಯ ದೇವಾಲಯ, ಉದಯಪುರದ ಏಕಲಿಂಗ ದೇವಾಲಯ, ಚಿತ್ತೋರಿನ ಕಾಳಿಕಾ ಮಾತಾ ದೇವಾಲಯ, ಮಥುರಾದ ಸೂರ್ಯ ದೇವಾಲಯಗಳು ಪ್ರಮುಖವಾಗಿವೆ.